ರಾಮ ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದರೆ ಕೃಷ್ಣ ಬದುಕುವಂಥ ರೀತಿಯನ್ನು ಹೇಳ್ಕೊಟ್ಟಂಥ ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಕೃಷ್ಣನ ಸ್ಮರಣೆ ಮಾಡುವಂಥದ್ದು, ಕೃಷ್ಣ ಜಯಂತಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಭಾಳ ಒಳ್ಳೆಯ ಗಳಿಗೆಯಲ್ಲಿ ಈ KR ಪೇಟೆಯ ಭೂಹರ ಸ್ವಾಮಿಯ ದರ್ಶನಕ್ಕಾಗಿ ನಾನು ಬಯದ್ದೇನೆ. ಇವತ್ತು ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡುವಂಥ ಅವಕಾಶ ಭಾಗ್ಯ ನನಗೆ ಲಭ್ಯ ಆಗಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಮಹನೀಯರಿಗೂ ಕೂಡ ಈ ಸನ್ನಿಧಿಯ ಮೂಲಕ ನನ್ನ ನಮನಗಳನ್ನು, ಪ್ರಣಾಮಗಳನ್ನು ತಿಳಿಸ್ಕೊಂಡಿದ್ದೇನೆ. ಮೇಘಾಲಯ ಬಹಳ ಒಂದು ವಿಶಿಷ್ಟವಾದಂಥ ನಾಡು. ಅದು ಒಂದು ಟೂರಿಸಮ್ ಹಬ್ ಅಂತೇಳಿ ನಾನು ಭಾವಿಸ್ತೇನೆ. ಟೂರಿಸಮ್ ಹಬ್ ಮಾತ್ರ ಅಲ್ಲ, ಅದು ನಾನು ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತೇನೆ. ಬಹುಶಃ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅನ್ನುವಂಥದ್ದು, ಆಯುರ್ವೇದ ಅನ್ನುವಂಥದ್ದು, ವನಸ್ಪತಿ ಅನ್ನುವಂಥದ್ದನ್ನು ಮೂಲ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಅಂದರೆ ಬಹುಶಃ ನಾಡು ಮೇಘಾಲಯ ಅಂತೇಳಿ ನಾವು ಹೇಳಬೇಕಾಗ್ತದೆ. ನನಗೆ ಋಣ ಇಲ್ಲಿಯೂ ಕೂಡ ಇದೆ, ಜೊತೆಗೆ ಅಲ್ಲಿ ಜವಾಬ್ದಾರಿ ಇದೆ. ಇವೆರಡರ ಮಧ್ಯೆ ಒಂದು ಸೇತುವೆಯಾಗಿ, ಕೊಂಡಿಯಾಗಿ ಈ ನಾಡಿನ ಗೌರವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಆ ನಾಡಿನ ಒಳಿತಿಗಾಗಿ ಕೆಲಸ ಮಾಡುವಂಥ ದೊಡ್ಡ ಹೊಣೆಗಾರಿಕೆ ಇವತ್ತು ನಮ್ಮ ಮೇಲಿದೆ. ಆ ಜವಾಬ್ದಾರಿನ ಕೂಡ ಈ ಭೂವರ ಸ್ವಾಮಿ ಕೃಪೆಯಿಂದ, ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಾನು ನಿಶ್ಚಿತವಾಗಿ ಕೂಡ ನೆರವೇರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜಭವನ ಪ್ರವೇಶ ಮಾಡಾದ್ಮೇಲೆ ರಾಜಭವನದ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಮೊದಲನೇ ಸಭೆಯನ್ನು ನಾನು ತೆಗೆದುಕೊಂಡಾಗ ತಗೊಂಡ ಮೊದಲನೇ ತೀರ್ಮಾನ ನಮ್ಮ ರಾಜಭವನವನ್ನು ನಾವು ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಮುಕ್ತ ಮಾಡಿದ್ದೇವೆ. ಈ ಹಿಂದೆ ಹೇಗಿತ್ತು ರಾಜಭವನ ಅದು ನಮಗೆ ಗೊತ್ತಿಲ್ಲ, ಮುಂದೆ ಅದರ ವ್ಯವಸ್ಥೆ ಹೇಗಿರೋಕ್ಕೆ ಗೊತ್ತಿಲ್ಲ. ರಾಜಭವನ ಅಂದರೆ ಅದು ಮೇಘಾಲಯದ ಒಂದು ಮಂದಿರ. ಮೇಘಾಲಯದ ಕಲ್ಯಾಣಕ್ಕಾಗಿ, ಮೇಘಾಲಯದ ಜನತೆಯ ಕಲ್ಯಾಣಕ್ಕಾಗಿ ಸದಾ ಹಗಲಿರುಳು ಯೋಚನೆ ಮಾಡಬೇಕಾದ, ಆ ರೀತಿ ಯೋಚನೆಯಲ್ಲಿ ತೊಡಗಬೇಕಾದ ಒಂದು ಪರಿಶುದ್ಧ ಜಾಗ. ಹೀಗಾಗಿ ಅದರದ ಆ ಜಾಗದ ಪಾವಿತ್ರ್ಯತೆಯನ್ನು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದ್ದಂಥ ಸಂಕಲ್ಪ. ಇದು ಘನತೆವೆತ್ತ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು ದೇಶದ ರಾಷ್ಟ್ರಪತಿಗಳಾದ ಮೇಲೆ ರಾಷ್ಟ್ರಪತಿ ಭವನವನ್ನು ಆ ರೀತಿ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಮುಕ್ತ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅವರ ಆದರ್ಶವನ್ನು ಗಮನದಲ್ಲಿಟ್ಟುಕೊಂಡು ಅವರೊಬ್ಬ ಆದಿವಾಸಿ ಮಹಿಳೆ. ಹೀಗಾಗಿ 100ಕ್ಕೆ 90ರಷ್ಟು ಆದಿವಾಸಿಗಳಿರುವಂಥ ನಾಡಿಗೆ ನಾನು ಹೋಗಿದ್ದೇನೆ. ಆ ಭವನವು ಕೂಡ ಇದೇ ರೀತಿ ಮಾಂಸಾಹಾರ ಮದ್ಯಪಾನದಿಂದ ಮುಕ್ತವಾಗಬೇಕು, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹಗಲು ರಾತ್ರಿ ಆ ನಾಡಿನ ಕಲ್ಯಾಣದ ಹಿನ್ನೆಲೆಯಲ್ಲಿ ಚರ್ಚೆಗಳು, ಚಿಂತನೆಗಳು, ಯೋಜನೆಗಳು, ಕಾರ್ಯಕ್ರಮಗಳು ಜಾರಿಯಾಗಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿರುವಂಥ ಸಂಕಲ್ಪ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ಅವ್ರು ಹೇಳಿದ ಒಂದು ಮಾತು ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ ಮಾತು ಏನಂದರೆ, ವಿಜಯಶಂಕರ್, ನಾವು ಯುವರ್ ಗವರ್ನರ್ ಟು ಮೇಘಾಲಯ. As soon as you reach Meghalaya, probably many of them they feel that a man from Delhi had come here as a governor. Some of them probably they may feel that a man from Karnataka he had come to Meghalaya as a governor. That is the version of a common man. Nothing wrong, but one thing you keep it in your mind. Don't second yourself only to Rajbhavan. Come out from Rajbhavan. You go and visit each and every Adivasi village. You go and visit each and every border village of Meghalaya. You go and mingle with everybody. You go and visit each and every church. You listen to everybody. You talk to everybody. Take everybody into confidence. If at all a common man wishes to come and meet you in Rajbhavan, open the doors of Rajbhavan. Open the doors of Rajbhavan. Ultimately, you should be a common man's governor. This is my wish. This is what Honorable Prime Minister, when I met them, this is what they told me. Accordingly, ಆ ಭಾವನೆಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಾಮಾನ್ಯ ಜನರ ಭಾವನೆಗಳನ್ನು, ಸಾಮಾನ್ಯ ಜನರ ಎಸ್ಪಿರೇಷನ್, ಅವರ ಆಸೆ ಬಯಕೆಗಳನ್ನು ಈಡೇರಿಸುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯವಾದ ಸರ್ಕಾರವನ್ನು ವಿಶ್ವಾಸ ತೆಗೆದುಕೊಂಡು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಾನು ನಿರ್ವಹಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ. ನನಗೆ ಯಾವುದೇ ಪರ್ಸನಲ್ ಅಜೆಂಡಾ ಕೂಡ ಇಲ್ಲ. ಐ ಹ್ಯಾವ್ ನೋ ಪರ್ಸನಲ್ ಅಜೆಂಡಾ ಇನ್ ಮೇಘಾಲಯ. ಐ ಹ್ಯಾವ್ ಟು ಸರ್ವ್ ವೆರಿ ಸಿನ್ಸಿಯರ್ಲಿ ಟು ಮೇಘಾಲಯ ಪೀಪಲ್. ನಾನು ಮೇಘಾಲಯದಿಂದ ವಾಪಸ್ ಬರುವಂಥ ಸಮಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ನೌ ದೇ ಫೀಲ್ ದ್ಯಾಟ್ ಎ ಮ್ಯಾನ್ ಫ್ರಮ್ ಡೆಲ್ಲಿ ಹ್ಯಾಡ್ ಕಮ್ ಹಿಯರ್ ಆಸ್ ಎ ಗವರ್ನರ್. ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ 5 years term, when you come out from Meghalaya, by that time Meghalaya people should feel ultimately Vijay Shankar is our man, why he should go out of Meghalaya. ಈ ಭಾವನೆ ಇಟ್ಟುಕೊಂಡು ನೀವು 5 ವರ್ಷ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಭಾವನೆಯಲ್ಲಿ ನಿಶ್ಚಿತ ಕೂಡ ನಾಡಿಗೆ ಗೌರವ ತರುವಂಥ ಹಿನ್ನೆಲೆಯಲ್ಲಿ
ಜನತೆವೆತ್ತ ರಾಷ್ಟ್ರಪತಿಗಳು ದೇಶದ ಪ್ರಧಾನಿಗಳು ನಮ್ಮಿಂದ ಏನು ಅಪೇಕ್ಷೆಯನ್ನು ಇಟ್ಕೊಂಡಿದ್ರೆ ಅಪೇಕ್ಷೆ ತಕ್ಕಂತೆ ನಾನು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಇವತ್ತು KR ಪೇಟೆಯಲ್ಲಿರುವಂಥ ಭೂವರ ಸ್ವಾಮಿ ಬಹುಶಃ ನಮಗೆ ನೆಲದ ಮೇಲೆ ಅಧಿಕಾರ ಕೊಡುವಂಥ ನೆಲವನ್ನು ಆಳುವಂಥ ಅಧಿಕಾರ ಕೊಡುವಂಥ ಒಂದು ಶಕ್ತಿ ದೇವತೆ ಆ ಭೂವರ ಸ್ವಾಮಿ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವರ ಸಂಪುಟದಲ್ಲಿ ನಾನು ಅರಣ್ಯ ಮಂತ್ರಿ ಆಗಿದ್ದೆ. ಆ ಸಮಯದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಮತ್ತೆ ಮಧ್ಯದಲ್ಲಿ 2-3 ಸಾರಿ ನಾನು ಬಂದು ಹೋಗಿದ್ದೆ. ಇವತ್ತು ಆ ಭಗವಂತ ನನ್ನನ್ನು ಮತ್ತೆ ಕರೆಸ್ಕೊಂಡಿದ್ದಾನೆ. ಪುನಃ ನನಗೆ ಇಲ್ಲಿ ಮತ್ತೆ ಬರಬೇಕು ಅನ್ನೋಂಥ ಬಯಕೆ ಆಸೆ ಇದೆ. ಈ ದೇವಾಲಯದ ಉದ್ಘಾಟನೆ ಸಮಯದಲ್ಲಿ ಈ ದೇವಾಲಯದ ಪುರೋಹಿತರು ನಿಮ್ಮನ್ನು ಖಂಡಿತ ಕರೆಸಿಕೊಳ್ತೇವೆ ಬನ್ನಿ ಅಂತ ಹೇಳಿದ್ದಾರೆ. KR ಪೇಟೆ ಜನತೆ ತೋರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಕಾಲ ಕೂಡ ಋಣಿಯಾಗಿದ್ದೇನೆ. ಒಂದು ಕಡೆಗೆ ಭೂವರ ಸ್ವಾಮಿ, ಇನ್ನೊಂದು KR ಪೇಟೆ ಜನತೆಯ ಬಹುಶಃ ಪ್ರೀತಿ ವಿಶ್ವಾಸ ಯಾವಾಗ ಇಲ್ಲಿ ಕರಿತೀರಿ ಅವಾಗೆಲ್ಲ ಬರಲಿಕ್ಕೆ ತಯಾರಾಗಿದ್ದಾನೆ. ಈ ನಾಡಿನ ಸೇವೆಯನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಾವು ಅಲ್ಲಿ ಕೂತಿರೋದು ಕೂಡ ಇದು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಮಾತನ್ನು ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿಯ ಶುಭಕಾಮನೆಗಳನ್ನು ಇಡೀ ನಾಡಿನ ಜನತೆ ತಿಳಿಸಿ ಅವನ ಅನುಗ್ರಹ ಮತ್ತೆ ಲಭ್ಯ ಆಗಲಿ. ಅವನ ಯುಗದಲ್ಲಿ ಕೂಡ ಧರ್ಮ ಯಾವಾಗ ಅವಸಾನ ಆಗ್ತದೆ, ಧರ್ಮ ಪುನಃಸ್ಥಾಪನೆಗೆ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿರುವಂಥದ್ದನ್ನು ಕಾಣ್ತಿದ್ದೇವೆ. ಅವತಾರ ಪುರುಷನ ಮತ್ತೆ ಆಗಬೇಕು. ತಾಯಿ ಭಾರತ ಮಾತೆ ಅವಳು ಜಗದ್ವಂತಳಾಗಬೇಕು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ತಾಯಿ ಭಾರತ ಮಾತೆಗೆ ಬರಬೇಕು. ಆ ರೀತಿಯಲ್ಲಿ ನಾಡನ್ನು ಕಟ್ಟುವಂಥ ನೆಲೆಯಲ್ಲಿ ಕೃಷ್ಣ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಮಾತನ್ನು ಈ ಸಮಯದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೇನೆ. ಎಲ್ಲ ನಮಸ್ಕಾರ. संवत्सरः समृद्धे